ಅಲ್ಲಿಟ್ಟಿದ್ರಾಗ ಹಾಕಾರ ನೋಡಿವ್ರಿ ಹೆಂಗದಾರ ಮತ್ತೆ ಅದ್ರ ಕಡಿಮೆ ರೇಟ್ ಬೇಕಾದ್ರೆ 900 ಅದ್ರ 700 ಅದ ಅದು ಸೀಸನ್ ಕಂಪ್ನಿ ಅದ ಆಕ್ಚುಲಿ ರೇಟ್ 1850 ಅದ ಅದ್ರ 950 ಹಗಳೆ 800 ಇಟ್ಟಿರಿ ಅದನ್ನ ಅವ್ರು ಬಂದಿಲ್ಲ ಸಾಮಾನ ನಮ್ ಚಿಟ್ಟಿದ come on begin fast ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕ ನಮ್ಮ ಮಾಮ ಗಾಡಿ ಮೇಲೆ ಬರತ್ತಾರ ಇಷ್ಟೊತ್ತನ ಕಂಡಿಲ್ಲ ಈಗ ಜಸ್ಟ್ ಕಂಡ್ರಿ ಎಲ್ಲಿಂದ ಅಲ್ಲಿಂದನ ಬರತ್ತಿದ್ರು ಒಟ್ಟ ಕಂಡಿದ್ದಿಲ್ಲ ಊರ್ ಸನ ಬಂದಾಗ ಕಾಣತಾರ ಅದಕ್ಕೆ ಕಮಾನ್ ಫಾಸ್ಟ್ ಬಿಗಿಂದ ಸ್ಟಾರ್ಟ್ ಅನ್ನಕತ್ತಿದ್ರಿ ನಮ್ದು ಈ ಸದ್ಯ ಫಾಸ್ಟ್ ನಿಂದ ಬರತ್ತಾರ ನೋಡ್ರಿ ಫ್ರೆಂಡ್ಸ್ ಬಹಳ ಫಾಸ್ಟ್ ಬಂದ್ರು ಕಾಡ್ಸಕತ್ತಾರ ನೋಡ್ರಿ ನಮ್ಮ ಮಮ್ಮಿ ನೆಜಿಗಿಜಿ ಕಾಲ ಹಾಕೊಂಡ್ ಕುಂತ ಗಾಡಿ ಮ್ಯಾಗ ಬಾ ಅಂತಂದ್ಲು ನಾನು ಅಲ್ಲಂದೆ ನಮ್ ಸದ್ಯಕ್ಕೆ ನೀರಿನ ಬಾ ಅಂದ್ಲು ಅಕ್ಕ ಏ ಸಾತ್ರಿ ನೀವು ಸಾತ್ರಿ ಸಸಿಮ್ಮ ಬಾ ಅಲ್ಲ ಅವ್ರ ಜತ್ ನೋಡಿ ಹೆಂಗಿರ್ತಿ ಎಲ್ಲಿ ಹೋದ್ರು ಗಂಡ ಐತಿರಿ ಚೈನಿ ಹೊಡ್ತಾರ ನೋಡ್ರಿ ಇಬ್ರು ಯಾವಾಗಿಂದ ಅವ್ರಿಬ್ರಿಗೆ ಗಾಡಿ ಬಂಡಿ ಅವಂಗ ಕರೆಕ್ಟ್ ಜಾಗ ಹೆಚ್ಚು ಕಮ್ಮಿ ಮತ್ತ ಆ ಗಾಡಿ ಮ್ಯಾಗ ಯಾರು ಬಗೆರಲ್ಲ ಸಸಿಮ್ಮ ಅಲ್ಲ ಆ ಗಾಡಿ ಮ್ಯಾಗ ಮತ್ತೆ ಯಾರು ಕೂತ್ರು ಬಗೆರಂಗಿಲ್ರಿ ಫ್ರೆಂಡ್ಸ್ ನಮಗಂತೂ ಹೊಟ್ಟೆ ಬರ್ತದ ನಮ್ಮ ಅಕ್ಕ ಅಯ್ಯವ್ವ ಜೈನಾಪುರ ರೋಡ್ ಇಲ್ಲೈತಿ ಅವ್ವ ಜೈನಾಪುರ ಕ್ರಾಸ್ ಇಲ್ಲೈತಿ ಫಸ್ಟ್ ಗೆ ಇಲ್ಲಿ ಇಳಿತಾರ ನಾನು ನೀನು ಒಮ್ಮೆ ಇಳಿದಿದ್ದಿ ನೋಡಲ್ಲಿ ಅದು ಮಾನ್ ಬಾಯಾಗಿ ಜೈನಾಪುರಕ್ಕೆ ಬರೋದು ಮತ್ತ ಮಾನ್ ಬಾಯಾಗ ಇಳಿಸ್ತಾರ ಅದನ್ನ ಮತ್ತ ಊರಾಗ ಒಟ್ಟ ಹೋಗಲಿದ್ದು ಬಸ್ ಇಲ್ಲೇ ಕ್ರಾಸಿಗೆ ತಾಯಿ ಇದೇ ನೋಡ್ರಿ 3 ಕಿಲೋಮೀಟರ್ ಇಲ್ಲ ಇಲ್ಲಿ ಹೇಳಬಿಟ್ಟು 30 ಕಿಲೋಮೀಟರ್ಗೆ ಯಾಕೆ ಹೋಗಿದ್ವಿ ಅಂದ್ರ ಇದು ರೀ ನಮಗೂ ಗೊತ್ತಿಲ್ರಿ ರಸ್ತಾ ಅವರು ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗ್ಯಾರಂತ ಪ್ಯಾಸೆಂಜರ್ ಅಂತ ನಾವು ಅನ್ಕೊಂಡಿವಿ ಅವ್ರಿಗೆ ರಸ್ತಾ ಗೊತ್ತಿಲ್ಲ ನಾವು ಇಳಿತೀವಿ ಅಂತ ಅವ್ರು ಸುಮ್ ಕುಂತಾರ ಅವ್ರು ಇಳಿಸ್ತಾರ ಅಂತ ನಾವು ಸುಮ್ ಕುಂತ್ಬಿಟ್ವಿ ಮುಂದೆ ಹೋಗ್ರಿ ಫ್ರೆಂಡ್ಸ್ ಇಬ್ಬರದು ನೋಡ್ರಿ ಇಬ್ಬರದು ಸಪೋರ್ಟ್ ಮಾಡ್ರಿ ನಮ್ಮ ಅಕ್ಕನ ಲಾಗ್ದ ನಾ ಕಾಣತ್ತೀನಿ ನನ್ನ ಲಾಗ್ದ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಕ್ಕಿ ಕಾಣಕತ್ತ ಅಂದ್ರೂ ಸಪೋರ್ಟ್ ಮಾಡ್ರಿ ನಮ್ಮ ತಂಗಿ ವೆರಿ ಗುಡ್ ಸಿದ್ಧಾರ್ಥ್ ಫ್ಯಾಮಿಲಿ ನಾನಂತಾನೆ ಯಾವ್ದಾರ ನನ್ನ ವಿಡಿಯೋದಾಗ ದಿನ ನಿನ್ನ ಚಾನಲ್ ಹೆಸರು ಬಂದೇ ಬರ್ತೈತಿ ನೋಡಿ ಇಲ್ಲ ಯಾವ್ದು ಒಂದು ವಿಷಯದಾಗ ನಾವು ಬಂದೇ ಬರ್ತೈತದ ಹಂಗೆ ಏಯ್ ನೋಡ್ರಿ ಕಾಕ ಫ್ರೆಂಡ್ಸ್ ನೋಡ್ರಿ ಮನೆಗೆ ಬಂದ್ರಿ ಈ ರೂಮ್ನಾಗ ಯಾರನ್ನ ಕರೀಲಿ ಅಂದ್ರೆ ಬರ್ತಾ ಇಳ್ಸಾಕ ಅವ್ರು ಬಂದಿಲ್ಲ ಸಾಮಾನ ನಮ್ ಚಿಟ್ಟಿದ झोप मारला ಡ್ರೆಸ್ಸಿಂಗ್ ಟೇಬಲ್ ಶ್ರೀ ಬಂದಿಲ್ಲ ಇಲ್ಲ ಸದ್ಯ ಬಂದಿಲ್ಲ ದಾದಿ ದಾದಿ ಸದ್ಯ ಬೆಂಗಳೂರಾಗ ಕಂಟಿನ್ಯೂ ಹೋಗೋ ಉದ್ದಿಗೆ ಹೋಗಲ್ಲ ಹಂಗೆ ಹೋಗುತ್ತೆ
ಇಲ್ಲ ಇದೆಲ್ಲ ಔಟ್ಲುಕ್ ಆಮೇಲೆ ಮಾಡ್ತೀನಿ ನಂಬರ್ ಮದ್ವಿಗೆ ಹೋಗಾರಂತ ಎಲ್ಲೇ ಬಾ ಅಂತೇಳಿ ಫಂಕ್ಷನಿಗೆ ಹೊಂಟಾರಂತ ಬಾ ಅಪ್ಪಿ ನನ್ನ ಬಂದು ಇಳಿಸಾತಾರ ನೋಡ್ರಿ. ಏಯಪ್ಪ ಎಷ್ಟು ಸಣ್ಣವ್ರಿಗಿರಿ ಇನ್ನ ಯಾವ ಊರ ಪಿದವ್ರನ್ನ ಹ್ಮ್ ಇಡೀ ಇಂಡಿಯಾದಾಗ ವರ್ಡ್ ಫೇಮಸ್. ಸಿದ್ಧಾರ್ಥ್ ಫ್ಯಾಮಿಲಿ ಸೈಕಲ್ ಲೈಫ್ ಕಂಡಲ್ವಾಗ ಇಬ್ರು ಯೂಟ್ಯೂಬರ್ ನೋಡಪ್ಪ. ಕಾಟದ್ದು ಚುಟ್ಟಿ ಟಿಜಿರಿ ನೋಡಿ ಎಷ್ಟು ಭಾರಿ ಐತಿ. ಇಷ್ಟೊಂದು ಹೈರಾಣದಾಗದ ನಾ ಭಾಗ ಒಂದೈತಿ ವಜ್ಜಿ ನಿನಗ. ನಮ್ ಚುಟ್ಟಿ ಹೂವು ಇದ್ದಂಗ ಚುಟ್ಟಿ ಹೂವ ಎತ್ತಿಟ್ಟಂಗ ಆಗೈತಿ ನಿನಗ. ಅದ ಹೂವ ಎತ್ತಿಟ್ಟಂಗ ಚುಟ್ಟಿದಾಗ ನಿನಗ. ಇದು ಸಮಯ ಒಜ್ಜಿಲ್ಲ ನಿಮ್ಮ ಮಾಮಗ್ ನೋಡಿ ನಿಮ್ ಪಪ್ಪ ಎಟ್ರೆ ಲಾಭ ಮಾಡಿ ಚುಟ್ಟಿ ನಿಮ್ ಪಪ್ಪ ಎಲ್ಲಾ ಅಪ್ಪಿಗಳದ ಮದುವೆಗೇನಂತ್ರಿ ಹುಡುಗಿಯರ್ ನೋಡಿ ಯಾರು ಕಮೆಂಟ್ ಹಾಕ್ಬೇಡ್ರಿ ಪಾಪ. ಯಾಕ ಮಾಮ ನಮ್ಮವ್ ಎಲ್ಲೊಂದ ನಾ ಕರೆ ಕಡ್ಡಾಡ್ಕೋತ ಎಂತ ನಕ್ಷತ್ರದಾಗ ಹುಟ್ಟ್ಯಾಳಪ್ಪ ನಮ್ ಸೃಷ್ಟಿ. ಯಾರನ್ನ ಹೆಲ್ಪ್ ಮಾಡ್ತಾರ ನಮ್ ಚುಟ್ಟಿ ಸಹಿತ ಫೋನ್ ನೋಡ ವಚ್ ಆಯ್ತಂತ ಹೇಳಿ ಅಲ್ಲಿನ ಯಾರು ಇಲ್ಲಿ ಇಟ್ಟತ್ನ್ಯಾಗ ಯಾರು ಇರ್ತಾರ ಆ ಕಡೆ ರೋಡಿನ ಸೈಡ್. ಫೋನ್ ಹಚ್ಚಕತ್ತ ಬಾಯ್ ತೆರದ್ರಿ ಯಾರಾದ್ರೂ ಬಂದ್ ಸಹಾಯ ಮಾಡತ್ತಾರ. ಸ್ನೇಹ ಅಲ್ಲೆಲ್ಲ ರೋಡಿನ ತಪ್ಪುಗಳ ನಮ್ ಕರ್ಕೊಂಬೋಗು ಹೋಗು ಒಂದಿಟ್ಟು ಮಾತಾಡ್ತಾಳೆ. ಯಪ್ಪ ಗಂಡ್ ಮಕ್ಳು ಇದ್ದಿಲ್ಲ ಯಪ್ಪ ಚಲೋ ಆತ ಯಪ್ಪ ಬಂದು 4 ಮಂದಿ ಅಣ್ಣಗಳು ಬಂದಾರ ಬಾಯ್ ಜಲ್ದಿ ಬಾಯಮ್ಮ. ಅಲ್ಲಿಟ್ಟಿದ್ರಾಗ ಹಾಕಾರ ನೋಡಿವ್ರಿ ಹೆಂಗದಾರ. ಆದ್ರ ಸೃಷ್ಟಿ ನಿಮ್ ಬಾಳಿನ ಭಾಗ್ಯಲಕ್ಷ್ಮಿ ನಾನ್ ಚುಟ್ಟಿ ಅಲ್ಲ ಅದು ಯಾಕ ಆಗತ್ತೆ ಯಾಕ್ರಿ ಇಲ್ಲಿ 20 ಸಾಮಾನ್ ಇದ್ರು ಸಾಮಾನ್ಕೊಂದ್ 1000 ಹಿಡಿಯಪ್ಪ ಸಾಮಾನ 20 ಇಲ್ಲ 20,000 ಯಾಕಾಗತ್ರಿ ಅದು ಬರ್ರಿ ಹಂಗ ಈ ಕಡೆ ಬರ್ರಿ ಬಡ ಐತಲ್ಲ ಕುಕ್ಕರ್ ಅದು ಅಲ್ಲ ಏಳೇಳು ಸಾಮಾನು ಸರಸ್ರಿ ನೀವು ಇಲ್ಲ ನಾ ಹೇಳುತ್ತೆ ಕೇಳ್ರಿ ಇದು ಪಟ್ಟಿ ನೋಡ್ರಿ ಆ ಕುಲ್ಲ ತಗೊಂಡ್ರೆ ಮತ್ ನೀವು ಅಂತೀರಿ ನಾನು ನೋಡಕ್ಕೆಲ್ಲ ಅವ್ರು ಓದೋದು ನನಗೆ ಹೇಳೋದು ನೀವು 10,190 ರೂಪಾಯಿ ಅಷ್ಟು ನನ್ನ ತಲೆಯಾಗ ಬರ್ತೈತಿ ಎದಕ್ಕಾಗತ್ತೆ ಅಂತ ಹೇಳ್ಬಿಡು 10,190 4 ಸಾಮಾನಿಲ್ಲ ಇದು ವರ್ಷ ಮೊದಲು ಬಡ ಬಾಂಡೆ ಸಾಮಾನ ಸಂತಿಗೆ ಬಂದಿವಿ ಬಾಳಿ ನಾನು 500 ಕೊಡ್ತೀನಿ ಅಂತ ಹೋಗೋದು ಅಲ್ಲಿದು ನಿನಗೂ ಖುಷಿ ಇರ್ಬೇಕು ನನಗೂ ಖುಷಿ ಇರ್ಬೇಕು ಇದು ಇದ್ದಿಲ್ಲ ನೋಡ ಶಾರಕ್ಕಂದ್ರ ನಾಳೆ ಬಂದು ಮತ್ತೆ ನಾವು ಒಯ್ಯೋದೈತಿ ಕಡಿಗೆ ಟೋಟಲ್ ಹಿಡಿದಿನ್ರಿ ನಾನು ಪಟ್ಟಿ ಇದನ್ನ ತೆಗೀರಿ ಇದನ್ನ ಅಲ್ಲ ತೆಗದ್ರು ಅದ್ರ ಲೆಕ್ಕ ಅದು ನೀವು ಮತ್ತೆ ಅದು ಈಗ ಅದು ಆದ್ರೆ ನೀವೇ ಕೊಡೋರ ಏನ್ ಬೇರೆ ಇನ್ನು ಒಂದ್ ಅರ್ತಿ ತಾಟಿಂದು ಒಂದ್ ಅದ್ರದ್ದು ಬೇರೆ ಕೊಡ್ತಾರ ಅದ್ರಾಗ 2 ಅರ್ತಿ ತಾಟ್ ಹಚ್ಚಿದ್ದದೆ ನಾವು ಒಬ್ಬರೇ ಕೊಡ್ತಾರೆ ಇಲ್ಲ ಇಲ್ಲ ಅಂದ್ರೆ ಇದು ಮದ್ವಿದ್ ಬೇರೆ ರೀ ಅದನ್ನ ಹೆಚ್ಚಿಗೆ ಹೇಳ್ದರ್ದಿರ ಅದು
ನೋಡ್ರಿ 2 ಸಾಮಾನು ಮೈನಸ್ ಮಾಡ್ರಿ. ಕಾಟದ ಮ್ಯಾಗ ಈಟ ಇಟ್ರೆ ಏಟ ಚಂದ ಅಕ್ಕ. ನೀವು ಒಂದೊಂದ್ ಸಾಮಾನ ಆ ಕಡೆ ಸರಸ್ಕೊತ ನೀವು ರೇಟ್ ಹೇಳಿ ಹಚ್ಬಿಡ್ರಿ. ನೋಡ್ರಿ ಫ್ರೆಂಡ್ಸ್ ನಮ್ ಚುಟ್ಟಿ ಬಾಂಡೆ ಮದ್ವಿದು ಬಾಂಡೆ 1550 ಫಿಜನ್ ಕಂಪ್ನಿ. ಮತ್ತೆ ಅದ್ರ ಕಡಿಮೆ ರೇಟ್ ಬೇಕಾದ್ರೆ 900 ಅದ್ರ 700 ಅದ. ಅದು ಫಿಜನ್ ಕಂಪ್ನಿದ ಅದ. ಆಕ್ಚುಲಿ ರೇಟ್ 1850 ಅದ. ಅದ್ರ ರೇಟ್ ಆದ್ರೂ 1550 ಏನಕ್ಕ ಯಾರ್ದು ಹಂಚು ನಾನ್ ಸ್ಟಿಕ್ಕು. ಹಾ ಮಮ್ಮಿ ದೋಸೆದು ಹಂಚದು ಆಯ್ತಾ. ಹನ್ನೊಂದು ಕಾಡ್ದಲ್ಲ ಸಾವ ನಾವು ಮಣ್ಣು ಓದಿವಿಲ್ಲ 1100 ಹಿಡಿಯವಿ ಕುಕ್ಕರ್ ಇದ್ರದನ್ರಿ ಅದು ಇಟಾಳಿ ಸ್ಟೀಲ್ ಒಂದಾಗಲ್ರಿ. ಅದೇ ಅನ್ನತ್ತೀನ್ರಿ. ದೊಡ್ಡ ಬರಂಗ ಇಲ್ಲ ಬಿಡಿ. ಇಟಾಳಿ ಇದೇ ಸೈಜ್ ಇರ್ತಾವ. ನಮ್ದು 8 ನಂಬರ್ 450 ಬ್ಯಾಡ ಕಿರ್ಕಿರಿ 300 ಹಿಡಿಯವಿ. ಯಾಕ ಬಾಳ ಆಗ್ತದ ನನ್ನ ಲೆವೆಲ್ಗೆ ಅಂದ್ರೆ ಏನಾರ ಹೆಚ್ಚು ಕಮ್ಮಿ ಅರ್ಧ ಡಜನ್ ಅಂದ್ರೆ ಚಾರ್ಜ್ ಒಂದ ಕರೆಕ್ಟ್ ಇಡದಿ ನೋಡಿ. ಹೆಚ್ಚಾಗ್ತದೆ ನೋಡಿ. ಅಲ್ಲಿ ಎಚ್ಚರಾಗ್ಲಿ ಕಮ್ಮಿ ಆಗಲ್ಲ. ಅದಕ್ಕೆ ಬೆಲೆ ಐತಿ 10 ಕೈಯಾಗಿರ್ತ ಅವು ಬರ್ದಿಲ್ಲ 250 ಇಡಿ ಅದೇ ತಾನೇ ಇದ್ರಿ 850 670 ಮಜಾ ಬರ್ತಾನ ನೋಡಿ. 950 ಹಾಗಾಳೆ 800 ಇಟ್ಟಿರಿ ಅದನ್ನ. ಈ ಜೋಡಿ ಕೂಡಿ ಅದು 850 ಇದು 950 ಅದು ಒಂದು 500. ಬಾಂಡೆ ಸಂತಿ ಬಾರ್ಗಿಂಗ್ ನೋಡ್ರಿ ಹೆಂಗ್ ನಡ್ದದ. ಬಾಂಡೆ ಭಾಳ ಕೊಡೋದಿಲ್ಲ ನಾವು, ಸುಮ್ಮ ಚಾದು ಕೊಡೋದಷ್ಟೇ. ಇದು ಏನಕ್ಕೆ ಬೇಡ ಲೆಕ್ಕ ಮಾಡಿ ಹೇಳಿದ್ರು ಎಷ್ಟು ಫರ್ಕ್ ಆಗತ್ತೆ ಅಂತ ಚಲೋ ಐತಿ. ಕಟ್ ಮಾಡಿ ಒಳಸಲ್ ಮಾಡಿಲ್ಲ ನಾವು ಡ್ರೆಸ್ಸಿಂಗ್ ಟೇಬಲ್ ಮತ್ತ ಇವೆಲ್ಲ ಬಾಂಡೆ ಸಂತಿ ಇಷ್ಟು ಗಾಜು ಎಲ್ಲಾ ಮುಗಿಸ್ಕೊಂಡ ಮತ್ತೆ ನಮ್ಮ ಊರಿಗೆ ಅಲ್ಲಿ ಬಾಂಡೆ ಸಂತಿ ಮುಗಿಸ್ಕೊಂಡು ಇಲ್ಲೇ ಚಾ ಮಾಡತ್ತಾಳ್ರಿ ನೋಡ್ರಿ. ಆ ಕಡೆ ಬಾಯಿ ಕಡೆ ಕಟ್ಟಿಸಿರಲ್ಲ ಬಾಬೆನ್ ಗಾಡಿ ಇರ್ತಾರಂತ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಐತಿ. ಇವೆಲ್ಲ ಏನೈತಿ ಇದು ತಿಜುರಿ ಕಾಟ ಓಕೆ. ಸಾಮಾನ ಬಾಂಡೆ ಸಾಮಾನು ಭಾಳ ತಂದಿಲ್ಲಲ್ಲ. ಬಾಂಡೆ ಸಾಮಾನು ಭಾಳ ಕಲ್ಕೋನ್ ಸರ್ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ಹೊಸ ಸಾಮಾನ್ ರೀ. ನಮ್ಮ ಮನೆ ಎದ್ದಿಗೆ ಇದು ಮನೇನೋ ಖಾಲಿ ಇತ್ತು. ಇವೆಲ್ಲ ಸಾಮಾನ್ ನಮ್ಮ ಮನ್ಯಾಗ ಹಿಡಿತಿದ್ದಿಲ್ರಿ. ಹಾಗಾಗಿ ಇಲ್ಲೇ ಹಾಕಿವಿ. ಬಂದಾಗ ನಮ್ದೊಳಗೆ ಅನ್ನಂಗ್ ಫೀಲ್ ಹತ್ತಬಿಟ್ಟೈತಿ ನಮ್ಮ ಮನೆ ಸಾಮಾನ. ನಮ್ಮ ಮಮ್ಮಿ ಹೇಳ್ತಿಲ್ರಿ ನಮ್ಮ ಮನೆ ಒಂದು
ನನ್ನ ಮನೆ ನಮ್ಮ ತವ್ರ ಮನೆ ಹೆಂಗ್ ಇರ್ಬೇಕಂತ ನಾನು ಡ್ರೀಮ್ ಹೌಸ್ ಮಾಡಿದ್ದೆ ಇದು ಸೇಮ್ ಟು ಸೇಮ್ ಆಗೇ ಐತೆ ನೋಡಿ. ಇದು ನಮ್ಕಿನ ಜಾಗ ದೊಡ್ಡದೈತಿ. ಅಲ್ಲಿ ದೊಡ್ಡದಿರ್ಬೇಕು. ಸ್ವಲ್ಪ ಅಲ್ಲ 5 ಫೂಟ್ ದೊಡ್ಡದೈತಿ. ದೊಡ್ಡದೈತಿ ನಮ್ಕಿನ ಜಾಗ. ಅಲ್ಲ 5 ಫೂಟ್ ದೊಡ್ಡದಿದ್ರು ಅಟ್ಟೆತ್ತಿ ಬರ್ತಿದ್ದು ಹಿಂಗ ಕಟ್ಸಿಲ್ಲ ನೋಡಕ್ ಹಂಗ ಲುಕ್ ಅನ್ಸಲ್ಲ. ನೀವೊಂದ್ 50 ಕೊಡ್ರಿ. ಇಲ್ಲ ಪಾಯಿಂಟ್ ಅಂತ ಬೈಟು ಎಲ್ಲ ಸಾಮಾನ್ ತಂದಿರಿ, ಮಸ್ತ್ ಚಾ ಮಾಡ್ಕೊಂಡು ಕುಡಿಯಾಕತ್ತೀವಿ, ಮತ್ತೆ ಹಿಂದಗಡೆ ಸಿಗ್ತೀವಿ ಅಂತ. ಫ್ರೆಂಡ್ಸ್ ಸ್ನೇಹ ಹಾಯ್ ನೋಡ್ರಿ, ತಾಳಿಕೋಟಿಗೆ ಹೋಗಿ ಅಲ್ಲೆಲ್ಲ ಏನು ಮಾರ್ಕೆಟ್ ಮಾಡೋದಿತ್ತು ಮಾಡಿ ಮತ್ತು 40 ಒಡಕ್ಕೆ ಬಂದು ಅಲ್ಲೊಂಚೂರು ಬಾಂಡೆ ಸಂತಿ ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟ್ 7:30 ಆಗಿತ್ತು ಟೈಮ. ನಾನು ಫಸ್ಟ್ ಬಂದೆ. ಒಂದು ಸೋಡಾ ಕುಡ್ದಿದ್ದೆ ರೀ, ಒಟ್ಟು ಸರಿ ಇಲ್ಲ ಅಂತೇಳಿ. ಹಾಗಾಗಿ ಯಾಕ ಅಲ್ಲಿಂದ ಬಂದಿದ್ದು ಮತ್ತೊಂದು 2 ಸಲ ಹೋದ್ನಿ, ಒಟ್ಟು ಕ್ಲಿಯರ್ ಆಗುತ್ತೆ ಇದಾಗ್ಲಂತೆ. ಇಲ್ಲಾಂದ್ರೆ ಚಿಟ್ಟಿ ಮಿಟ್ಟಿ ಅನ್ನೋಂಗಾಗಿತ್ತು ಒಟ್ಟು. ನಂದು ಸೋಡಾ ಕುಡಿದ್ವಿ, ಲಿಂಬು ಸೋಡಾ. ನಂಗೆ ಲಿಂಬು ಸೋಡಾ ಭಾಳ ಇಷ್ಟ. ಯಾವಾಗೂ ಹಾಕೊಂದು ಕುಡಿದ್ಲು, ನಾ ಒಂದು ಕುಡಿದ್ನಿ, ಮಾಮ ಒಂದು ಕುಡಿದ್ನು. ಏ ಮಮ್ಮಿ ಆವಾಜ್ ಹಚ್ಬೇಡ ಬಿ, ಒಂದೇ ಅಲ್ಲ ಹಾಡ ಹಚ್ಬೇಡ. ಬಂದರೋ ಬಾವ ಬಂದರೋ ಅಂತ ನೀವು ಮಾಡ್ತೀರಿಲ್ಲ ನಾಳೆ ಹಂಗತಿ. ಮತ್ತೇನೈತಿ ಸದ್ದ ಕುಂತೀವ್ರಿ. ಒಂದಿಷ್ಟು ವಿಡಿಯೋನ ಸೆಂಡ್ ಮಾಡಿದ್ರಾತಂತೇಳಿ ಇಲ್ಲಿ 4 ತಡಕ್ಕೆ ಬಂದ್ರೆ ನಾವು ವಿಡಿಯೋ ಎಲ್ಲಿ ಸೆಂಡ್ ಮಾಡ್ತೀವಿ ಅಂತೇಳಿ ನಿಮಗೆ ಗೊತ್ತು. ನೆಟ್ವರ್ಕ್ ಸಿಗ್ಬೇಕಂತಂದ್ರೆ ಫುಲ್ ಬೆಳಗ್ಗೆ ಮ್ಯಾಗ ಹೋಗಿ ಅಲ್ಲೊಂದಿಷ್ಟು ಯಾಕ ನಿಂದ ಇಲ್ಲೇ ಬರ್ತೇನ ಈ ಸೃಷ್ಟಿದು ಕನೆಕ್ಟ್ ಮಾಡ್ತೀಯಲ್ಲ. ಹಂಗಾಗಿ ಅಪ್ಲೋಡ್ ಮಾಡೀನಿ. ಮನೆಗೆ ಅಲ್ಲಿ ಆ ಕಡೆ ಹೋಗೋದು ಈ ಕಡೆ ಹೋಗೋದ್ರಾಗ ಆಗೇ ಬಿಡುತ್ತೆ ನಂದು ವಿಡಿಯೋ ಅಪ್ಲೋಡ್. ಹಂಗಿಲ್ಲ ಅವಾಗ ಮೊದಲು ಇದೇ ಫೋನ್ ಇದ್ದಾಗ ಅಲ್ಲಿಗೆ ಹೋಗಿದ್ದಿಲ್ಲ. ಚೇಂಜ್ ಮಾಡಿಲ್ಲ, ಮನ್ ಜಿಯೋ ಸಿಮ್ ಚೇಂಜ್ ಮಾಡಿಯಾನ. ಐಡಿಯಾಲಿಂದ ಜಿಯೋ ಕನ್ವರ್ಟ್ ಮಾಡಿದ್ನಲ್ಲ. ಹಂಗಂದೆ ನಾನು. ಇಲ್ಲಿಕಂದ್ರ ಐಡಿಯಾ ಕಾರ್ಡ್ ಅಲ್ಲಿ ಹೋಗ್ಬೇಕಾಕಿತ್ತು. ಅವು ಬರವು ಹೋಗವು ಎಲ್ಲ ಬಂದಾಗ್ಬಿಡ್ತಿತ್ತು. ಮತ್ತ ಹಂಗೆ ಆಗುತ್ತದ. ಹೂನವ ಓದಂದ್ರೆ ತಾಸು 2 ತಾಸು ಸೇರಿ ನಮ್ಮವ್ವ ಜಲ್ದಿ ಬಾಬೆ ಅಂತ ಹೇಳಿ ಮತ್ತೆ ನಿನ್ ಕರೆಯಕ್ಕೆ ಒಬ್ರು ಕಳಿಸ್ತಿದ್ಲ ಯಾರನಾರ. ಈಗ ನಿರ್ಮಿಂಚಂದ್ರೆ ಜಿಯೋ ಸ್ಪೀಡೇ ಬಂದೇ ಬರ್ತೈತಿ. ನಾನು ನಿರ್ಬಂಚ ಬರುತ್ತೆ, ಆದ್ರೆ ಸಾಲುದಿಲ್ಲ. ಒಂದು 2-3 ಲಾಗ್ ಹೋಗೋಷ್ಟು ವಿಡಿಯೋ ಸೆಂಡ್ ಮಾಡಿದ್ನಂದ್ರ ನಂದು ಇದನ್ನ ಮುಗಿದ್ಬಿಡ್ತ. ನೋಡಿದ್ರೆ 2.5 GB ಐತಿ. ಸ್ಪೀಡ್ ಹೋಗುತ್ತಲ್ಲ ವಿಡಿಯೋ. ಮತ್ತೆ ಹುಡುಗರು ಇಟ್ಟು ನೋಡ್ತಾರ. ಅಯ್ಯೋ ಹುಡುಗರು ನೋಡ್ತಾರೆ ಮತ್ತೆ ನನ್ನ ವಿಡಿಯೋ ಅನ್ಲಿಮಿಟೆಡ್. ಮತ್ತೆ ಅಲ್ಲೇ ಎಷ್ಟು 2 ಫೋನಿಗೆ ರೀಚಾರ್ಜ್ ಡಬಲ್. ಮತ್ತೆ ಯಾವಾಗಾರ ಒಂದೊಂದು ವಿಡಿಯೋ ಹೋಗೋದೇ ಇಲ್ಲ ಅಂತ ಮತ್ತೆ GB ಎಕ್ಸ್ಟ್ರಾ ಹೊಡ್ಕೋಬೇಕಂತ. ರಾತ್ರಿಲಿಂತ ಅನ್ಲಿಮಿಟೆಡ್ ಬರ್ತೈತಿ 12ರಿಂದ. ಅವಾಗ ನಿದ್ದಿಗಟ್ಟು ಎಚ್ಚರಿದ್ದು ಮತ್ತೆ ಸೆಂಡ್ ಮಾಡ್ಬೇಕಲ್ಲ ಅವನ್ನೆಲ್ಲ. ನೋಡ್ರಿ ನಮ್ಮ ಅಕ್ಕ ವಿಡಿಯೋ ಇದಕ್ಕೆ ಸೇವ್ ಮಾಡಕ್ ಇಟ್ಟೇನ್ರಿ. ಅಪ್ಲೋಡ್ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಕ್ ಇಟ್ಟೇನ್ರಿ. ಆಮೇಲೆ ಅದನ್ನ ಅಪ್ಲೋಡ್ ಮಾಡ್ತೈತಿ. ಮುಂಜಾನೆ ಪಬ್ಲಿಷ್ ಕೊಡ್ಬೇಕು. ಹಾ ಇವತ್ತು ನೋಡ್ರಿ ಬಾಂಡೆ ಸಾಮಾನ ಸಂತಿ ತೊಗೊಂಬಂದಿವಲ್ಲ, ಕ್ಲಿಯರ್ ಆಗಿ ಏನೂ ತೋರಿಸಿಲ್ಲ. ಅಂದ್ರೆ ವಿಡಿಯೋ ಮಾಡ್ಕೊತ ಎಲ್ಲ ನೋಡಿರಿ ನೀವು. ಕ್ಲಿಯರ್ ಆಗಿ ಇದೇ ಸಾಮಾನು ತೊಗೊಂಬಂದಿನಿ ಅಂತೇಳಿ ಇನ್ನೂ ನಾನು ತೋರಿಸಿಲ್ಲ. ಮತ್ತು ನಾಳೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಅಲ್ಲಿ ನಿಮಗೆ ನಾನು ನಾನಲ್ಲ ನಮ್ಮ ಮಮ್ಮಿಯವರು ನಾವೆಲ್ಲರೂ ಸೇರಿ ಯಾವ ಸಾಮಾನು ತೊಗೊಂಬಂದಿವಿ, ಯಾವ ಕಲರ್ ಟಿಜರಿ ತೊಗೊಂಬಂದಿವಿ. ಗಾಡಿ ಇಳಿಸಾಗದು ಅಷ್ಟು ಕ್ಲಿಯರಾಗಿ ಕಾಣಂಗಿಲ್ಲ. ಸಾಮಾನ ಸ್ವಲ್ಪ ಕೊಟ್ಟಿವಂದ್ರೂ ಕೂಡ ಹೌದನ್ನಾಗ ಸಾಮಾನು ಕೊಟ್ಟಿರಿ, ನೋಡಿದವರು ಚಲೋ ಅದಾವು ಅಂತೇಳಿ. ನಾಳೆಗೆ ನಾ ವಿಡಿಯೋ ಮಾಡಿ ನೀವು ನೋಡಿದ್ರೆ ಹೆಂಗೆ ಅದಾವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೇನೈತಿ ಕೆಲವೊಂದಿಷ್ಟು ಜನ ಮದ್ವೆ ಎಲ್ಲೈತ್ರಿ ಅಂತ ಕೇಳಿರಿ, ಹುಡುಗ ಏನು ಮಾಡ್ತಾನಂತ ಕೇಳಿರಿ. ನಾವು ಆಲ್ಮೋಸ್ಟ್ ಇದು 2-3 ವಿಡಿಯೋದೊಳಗೆ ರಿಪ್ಲೈ ಕೊಟ್ಟಿನಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಂಗೇಜ್ಮೆಂಟ್ ಆಗೋಣ ಎಲ್ಲರದ್ದು ಕ್ವಶನ್ ಅದೇ ಇತ್ತು. ಮತ್ತೇನೈತಿ ಯಾವ ಊರಿಗೆ ಕೊಟ್ಟಿರಿ ಅಂತೇಳಿ ಕಮೆಂಟ್ ಮಾಡಿರಿ. ಬಹುಶಃ ಅವಾಗ ನೋಡ್ಲಾರ್ದರು ಇವಾಗ ನೋಡಾಕತ್ತೀರಿ ವಿಡಿಯೋ, ಗೊತ್ತಿರ್ಲಾರ್ದರೆ ಕೇಳಿರಿ ಅಂತೇಳಿ ಅನ್ಕೋತೀನಿ. ಅದಕ್ಕೂ ನಾಳೆ ವಿಡಿಯೋ ಮಾಡೋದಾಯ್ತಂದ್ರೆ ಮಾಡಿ ನಿಮ್ಮ ಜೊತೆಗೆ ನಾನು ಕ್ಲಿಯರ್ ಮಾಡ್ಕೋತೀನಿ ಅದು ಒಂದು ಅಂತ ಹೇಳ್ಕೊತ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ರೀ. ಎಲ್ಲ ವಿಡಿಯೋನು ಕಂಟಿನ್ಯೂಸ್ ಆಗಿ ಮಾಡ್ಕೋತಾನೆ ಇದ್ದೆ ನಾನು. ವಿಡಿಯೋನ ನಿರ್ಮಿಂಚಿಗೆ ಬಂದಾಗಿನ ಸುಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋ ಟೈಮ್ದಾಗ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಅಂತೇಳಿ ಜಾಸ್ತಿ ಏನೂ ಹೇಳಿಲ್ಲ. ಅದಕ್ಕೆ ವಾಯ್ಸ್ ಅವರನ್ನು ಕೊಟ್ಟಿಲ್ಲ. ಅಂದರೂ ಕೂಡ ವಿಡಿಯೋ ನೋಡಾತ್ತೀರಿ, ಸಪೋರ್ಟ್ ಮಾಡಾಕತ್ತೀರಿ. ಇಲ್ಲಿ ಊರ ಕಡೆ ಬಂದು ವಿಡಿಯೋ ಅಂತೂ ಸೂಪರಾಗಿ ಓಡ್ತಾವಂತೆ.
100% ಗ್ಯಾರಂಟಿ ಇತ್ತು ನನಗೆ. ಅದೇ ಥರ ನನ್ನ ಹೋಪ್ ಏನು ಕಮ್ಮಿ ಆಗಲಿಲ್ಲ, ನಿಜಕ್ಕೂ ಅದು ಖರೇನೇ ಆಯಿತು. ಯಾಕಂತಂದರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ರೀ ಬೆಳಗ್ಗೆ, ಒಮ್ಮೊಮ್ಮೆ ಬಾಗು ಇದ್ಲಂದ್ರೆ ಬಾಗು ಸ್ಟಾರ್ಟ್ ಮಾಡಿರ್ತಾಳೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಅವಾಗ ಹೆಂಗೆ ಡೈಲಿ ಚಂತನ ಕೂಡಿ ಒಂದು ಲಾಗ್ ಮಾಡ್ಬೇಕಾದ್ರೆ ರಗಡ್ ಆಕಿತ್ತು. ಇದು ಮದ್ವೆ ಟೈಮ್ದಾಗ ರೀ, ನಿಮಗೂ ನೋಡೋಕೆ ಖುಷಿ ಅನ್ಸುತ್ತೆ, ನನಗೂ ಸಿಕ್ಕಾಪಟ್ಟೆ ಲಾಗ್ ಸಿಗ್ತಾವೆ. ಹಾಗಾಗಿ ನಾನು ಎಷ್ಟು ಒಬ್ಬರದೇ ಒಂದು ಏನಾದರೂ ಮಾತಾಡಕತ್ತಿದ್ರಪ್ಪ ಅಂತಂದ್ರೆ ಒಂದು 20 ನಿಮಿಷ ಮಾಡಿದ್ನಂದ್ರೆ ಅದು ಒಂದು ಲಾಗ್ ಮಾಡಿಬಿಡ್ತೀನಿ ನಾನು. ಮತ್ತು ಮತ್ತು ಹೆಂಗೆ ಲಾಗ್ ಲಾಸ್ಟಿಗೆ ಇವತ್ತಿನ ಲಾಗ್ ಇಷ್ಟಿತ್ರಿ, ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ ಅಂಥೇಳಿ ಡೈಲಿ ನಾನು ನಿಮಗೆ ವಿಡಿಯೋ ಮಾಡ್ತಿದ್ನಿ ಅದಕ್ಕೆ. ಮತ್ತು ಲಾಸ್ಟಿಗೆ ಈಗ ಮದ್ವೆ ವಿಡಿಯೋದೊಳಗೆ ಆ ಥರ ಮಾಡೋಕ್ಕಾಗವಲ್ದು, ಹಾಗಾಗಿ ಲಾಸ್ಟ್ ಬರೀ ಥ್ಯಾಂಕ್ ಯು ಅನ್ನೋದು ಒಂದು ಹಾಕಕತ್ತೀನಿ. ರೀಸನ್ ಏನಪ್ಪ ಅಂತಂದ್ರೆ ಟೈಮ್ ಆಗಿರ್ತೈತಿ ನಾವು ಮಲ್ಗಾಕ, ಮತ್ತು ಅದು ಟೈಮ್ ಸಿಕ್ಕಿರಂಗಿಲ್ಲ. ವಿಡಿಯೋ ಎಷ್ಟು ಮಾಡಿರ್ತೀವಿ ಅಷ್ಟಕ್ಕೇನೆ ಕೈ ಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ಎಡಿಟ್ ಮಾಡೋ ಟೈಮ್ದಾಗ ಅದು ಮತ್ತು ಸಪ್ರೇಟಾಗಿ ಇಲ್ಲಾಂದ್ರೆ ವಾಯ್ಸ್ ಓವರ್ ಕೊಟ್ರೆ ಅದು ಸಿಚುವೇಶನೇ ಬೇರೆ ಇರ್ತಾ, ಸೀನ್ ರಿಯಲ್ ಆಗಿ ಒರಿಜಿನಲ್ ಆಗಿ ಹೆಸರು ಇರ್ತೈತಿ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಯಾಕೆ ಮತ್ತು ನಾನು ಇದನ್ನು ಮಿಕ್ಸ್ ಮಾಡಲಿ ಅಂತ ಹೇಳಿ ರಿಯಲ್ ಆಗಿ ಅಷ್ಟೇ ತೋರಿಸ್ತಿರ್ತೀನಿ. ಲಾಸ್ಟ್ ಥ್ಯಾಂಕ್ ಯು ಅನ್ನೋದೊಂದು ಹೇಳ್ತಿರ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಸೃಷ್ಟಿ ಮದುವೆದು ಎಲ್ಲ ನೆನಪುಗಳನ್ನು ನಮ್ಮ ವಿಡಿಯೋದಾಗ ನಾವು ಸೇವ್ ಮಾಡ್ಕೋತೀವಿ. ಯಾಕಂದ್ರೆ ಗಂಡನ ಕಡೆದವ್ರು ವಿಡಿಯೋ ಮಾಡಿಸ್ತಾರೋ ಅದೇನು ಗೊತ್ತಿಲ್ಲ ನನಗೆ. ನಾನು ಮದುವೆ ಟೈಮ್ದಾಗ ಇದ್ದಿದ್ದಿಲ್ಲ. ನಾನು ಸೀಮಂತ ಕಾರ್ಯಕ್ರಮದಿಂದ ಹಿಡಿದು ನಂದು ಚಾಜಾ ಮಾಡೋ ಮುಂದಾಗೂ ನಮ್ಮ ಅಕ್ಕನ ಇನ್ನೂ ಲಾಗ್ ಸ್ಟಾರ್ಟ್ ಆಗಿತ್ತು ರೀ. ಆದ್ರೆ ಅವಾಗೆಲ್ಲ ವಿಡಿಯೋ ಮಾಡಿ ನಾನು ನಮ್ಮ ಅಕ್ಕ ಕಳಿಸ್ಬೇಕು ಅನ್ನೋಷ್ಟು ನಾಲೆಜ್ ಇದ್ದಿದ್ದಿಲ್ಲ. ಹಾಗಾಗಿ ನಮ್ಮ ಸೃಷ್ಟಿದೆಲ್ಲ ಪ್ರತಿಯೊಂದು ನಮ್ಮದು ಖುಷಿ ಮೂಮೆಂಟ್ ಏನದವಲ್ಲ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಹೋಗ್ತಿರ್ತೀನಿ, ನೀವು ನೋಡ್ಕೋತೀರಿ. ಅದು ನಾಳೆ ಒಂದು ಟೈಮ್ದಾಗ ನಮ್ಮ ಸೃಷ್ಟಿನೂ ಕುಂತ್ಕೊಂಡು ಆರಾಮ್ ನೋಡ್ಬೋದಿಲ್ಲ ಚುಟ್ಟು. ಸುಮ್ಮನೆ ನಮ್ಮ ಚಾನಲ್ ಹೆಸರು ಹೊಡೆದ್ಬಿಟ್ರೆ ಸಾಕು, ನಮ್ಮ ಸೃಷ್ಟಿ ಎಷ್ಟು ವರ್ಷ ಹೋದ್ರೂ ಆರಾಮ್ ನೋಡ್ಕೋತಾ ಕುಂದಿರ್ತಾಳೆ. ಅದೊಂದು ಭಾಳ ಖುಷಿ ಅನ್ಸುತ್ತೆ ರೀ ನನಗೆ. ಮತ್ತೆ ನಾಳೆ ಸಿಗೋಣ ಅಂತ ಇವತ್ತಿನ ನೋಡೋಕೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ, ಪ್ಲೀಸ್ ಇದು ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಬಾಯ್.